ಹರೇ ಶ್ರೀನಿವಾಸ ಶ್ರೀ ವಾದಿರಾಜ ಗುರುಭ್ಯೋ ನಮಃ. ಇವತ್ತು ನಾವು ಯಥಾಶಕ್ತಿ ಅನುವಾದಕ್ಕೆ ತಗೊಂಡ್ರ ಹಾಡು ವಾದಿರಾಜ ಗುರು ನೀ ದಯ ಮಾಡದೆ ಈ ದುರಿತಗಳ ನಿವಾರಿಪರು ಯಾರು ಹಾಗಂತ. ಇದನ್ನು ಮಾಡಿದವರು ಜಗನ್ನಾಥ ದಾಸರು. ಇದನ್ನು ನಾವು ಇವಾಗ ಯಥಾಶಕ್ತಿ ನೋಡೋಣ. ಅವರ ಹೇಳ್ತಾರೆ ಇದರ ಹಿನ್ನೆಲೆ ಏನು ಹಾಗಂದ್ರೆ, ಜಗನ್ನಾಥ ದಾಸರಿಗೆ ತುಂಬ ಜನ್ಮಗಳಿದೆ. ಒಂದು ಸಮಯ ಕುರುಬನಾಗಿ ಕನಕದಾಸರ ಜೊತೆಗೆ ಇರ್ತಾರೆ. ಆವಾಗ ವಾದಿರಾಜರು, ವ್ಯಾಸರಾಜರು, ಪುರಂದರದಾಸರು, ವಿಜಯೇಂದ್ರರು ಈ ಥರ ಎಲ್ಲ ಮಹನೀಯರು ಕೂತ್ಕೊಂಡು ಮಾತಾಡ್ತಾ ಇರೋವಾಗ ಕನಕ ಇದ್ದಿದ್ದರೆ ಇನ್ನೂ ಚೆಂದಾಗಿರುತ್ತೆ ಅಂತ ಅವರಿಗೆ ತೋರುತ್ತೆ. ಆವಾಗ ಅಲ್ಲಿ ಕುರಿಗಳನ್ನು ಮೇಯಿಸುತ್ತಾ ಇರುವ ಇವನ್ನು ಕರೆದು ನೀ ಹೋಗಿ ಕನಕನ್ನು ಕರ್ಕೊಂಡು ಬಾ ಅಂತಾರೆ. ಆವಾಗ ಕನಕದಾಸರು ಹೇಳ್ಸಿಕೊಡ್ತಾರೆ, ನಿಮ್ಮ ಏನು ಮಾಡ್ತಾಯಿದ್ರು ನನ್ನ ಕರೆದವರು ಹಾಗಂದ್ರೆ, ಅವ್ರು ಬಂದು ನಗಿದ್ರು, ಅತ್ತರು, ನಾಟ್ಯ ಆಡ್ತಾಯಿದ್ರು, ಹಿಗ್ಗಿ ಆಟ ಆಡ್ತಾಯಿದ್ರು, ಆಮೇಲೆ ಬಿಕ್ಕಿ ಅಳ್ತಾಯಿದ್ರು, ಈ ಥರ ಮಾಡ್ತಾಯಿದ್ರು ಅಂತ. ಸೊ ನಿಮ್ಮ ನೆಗೊಳ್ಳಿ ಕೊಂಚ, ನಿಮ್ಮ ಅಲೋಲಿ ಕೊಂಚ, ನಿಮ್ಮ ನಾಟ್ಯದಲ್ಲಿ ಕೊಂಚ ಅಂತ ಎಲ್ಲ ಸ್ವಲ್ಪ ಕೇಳು ಅವರನ್ನು ಹಾಗಂತ ಹೇಳ್ಸಿಕೊಡ್ತಾರೆ ಕನಕದಾಸರು. ಸೊ ಅದೇ ಥರ ಇವನು ಬಂದು ಕೇಳ್ತಾನೆ. ಅದೇ ಸತ್ಸಂಗದ ಬಲ ಅವರಿಗೆ ಅಷ್ಟು ಹಾಗೆ ಆಗಲಿ ಹಾಗಂತ ವ್ಯಾಸರಾಜರು, ವಾದಿರಾಜರು, ವಿಜಯೇಂದ್ರ ತೀರ್ಥರು, ಪುರಂದರದಾಸರೆಲ್ಲ ಹೇಳ್ತಾರೆ. ಸೊ ಆ ಕುರುಬ ಮತ್ತು ವಾದಿರಾಜ ಮಠದಲ್ಲಿ ಬಂದು ಪಾತ್ರ ದೇವ್ರ ಪಾತ್ರೆ ಎಲ್ಲ ತೊಳೆಯೋ ಇವನಾಗಿ ಅವತಾರ ಆಗ್ತಾರೆ. ವಾದಿರಾಜರೋಡ ಕಾಲ ನೀವೇ ನೋಡ್ರಿ ಅಂದ್ರೆ ದೀರ್ಘವಾದ ಒಂದು ಕಾಲ, 120 ವರ್ಷ ಬದುಕಿದ ಮಹಾಯತಿಗಳವರು. ಸೊ ಈ ಕುರುಬ ಹೋಗಿ அடுத்த ಜನ್ಮ ಬರುತ್ತೆ. ಅವರು ಮಾಡಿರೋ ದೇವರ ಪಾತ್ರೆಯನ್ನೆಲ್ಲ ತೊಳೆದು ಕೊಡುವ ಭಾಗ್ಯ ಈ ಕುರುಬನಿಗೆ ಸಿಗುತ್ತೆ ನೆಕ್ಸ್ಟ್ ಜನ್ಮದಲ್ಲಿ. ಆಗ ವಾದಿರಾಜರು ಮಾಡುವ ಪೂಜೆಗಳನ್ನು, ಹಾಡುಗಳನ್ನೆಲ್ಲ ಪಕ್ಕದಲ್ಲಿ ಕೂತುಂಡೆ ನೋಡಿ ವಾದಿರಾಜರ ಮೇಲೆ ಇರೋ ಭಕ್ತಿ, ಮುಖ್ಯ ಪ್ರಾಣದೇವರಲ್ಲಿ ಭಕ್ತಿ ಮತ್ತು ಅಶ್ವಿನಿ ಹಯಗ್ರೀವನಲ್ಲಿ ಒಳ್ಳೆ ಭಕ್ತಿ ಎಲ್ಲ ಸಿಗ್ತಾ ಇರುತ್ತೆ. ವಾದಿರಾಜರನ್ನೇ ಕರಕಮಲದಲ್ಲಿ ಹಿಂದೆ ಮಂತ್ರಾಕ್ಷ ತೊಗೊಂಡವರಿಗೆ ಇನ್ನು ಕೇಳಬೇಕಾ. ಮತ್ತು ಅವರಿಗೆ ಜಗನ್ನಾಥ ದಾಸರಾಗಿ ಜನ್ಮ ಆಗುತ್ತೆ. ವಿಜಯದಾಸರು, ಗೋಪಾಲದಾಸರ ಸಂಪರ್ಕ ಸಿಕ್ಕಾವಾಗ ಅವರಿಗೆ ಈ ಅಂಗಿತ ಇಟ್ಟು ಹಾಡು ಹೇಳುವ ಹರಿದಾಸನಾಗುವ ಭಾಗ್ಯ ಸಿಗುತ್ತೆ. ಆಗ ಅವರಿಗೆ ಬಂದು ಇದೆಲ್ಲ ಜ್ಞಾಪಕ ಬರೋವಾಗ ಕೇಳ್ತಾರೆ, ವಾದಿರಾಜರ ಮೇಲೆ ಇರೋ ಈ 33ನೇ ಸಂಧಿಯಲ್ಲಿ ಶ್ರೀಧರ ವಿಠಲದಾಸರು ಕೂಡ ಹೇಳ್ತಾರೆ, ಈ ಹರಿಕಥಾಮೃತಸಾರ ವ್ಯಾಸರಾಜರ ಒಲುಮೆಯು ವಾದಿರಾಜರ ಕೋಶಕ್ಕೆ ಒಪ್ಪುವಂತೆ ಮಾಡಿದ್ದಾರೆ ಈ ಹರಿಕಥಾಮೃತಸಾರ ಹಾಗಂತ ಹೇಳ್ತಾರೆ. ಸೊ ಇದು ಬಂದು ಅವರು ವಾದಿರಾಜರ ಮೇಲೆ, ವ್ಯಾಸರಾಜರ ಮೇಲೆ, ವಿಜಯೇಂದ್ರ ತೀರ್ಥರ ಮೇಲೆ, ಪುರಂದರದಾಸರ ಮೇಲೆ ಇಟ್ಟ ಅಪಾರ ಭಕುತಿ, ಅದರ ಪ್ರಸಾದವೇ ನಮಗೆ ಸಿಕ್ಕಿರೋ ಹರಿಕಥಾಮೃತಸಾರ ಎಂಬುದು ಸತ್ಯ. ಸೊ ಅಂಥ ಮಹನೀಯರಾದ ಜಗನ್ನಾಥ ದಾಸರು ವಾದಿರಾಜರ ಮೇಲೆ ಒಂದು ಕೃತಿನ ಬರೆದಿದ್ದಾರೆ. ಏನು ಅಂದರೆ, ವಾದಿರಾಜ ಗುರು ನೀ ದಯ ಮಾಡದೆ ಈ ದುರಿತಗಳ ನಿವಾರಿಪರು ಯಾರು ಅಂತಾರೆ. ವಾದಿರಾಜ ನೀನೇ ನನ್ನ ಗುರು, ನೀನೇ ದಯ ಮಾಡಲಂದ್ರೆ ಈ ದುರಿತಗಳನ್ನ ನನ್ನಂದ್ರೆ ಯಾರು ಜರಿಸಿಡಾರು. ನಿವಾರಿಪರು, ವಾರಿಪರು ಅಂದ್ರೆ ಮರ್ಲಾಂಗ್ ಮಾಡೋದು, ನಿವಾರಿಪರು ಅಂದ್ರೆ ಮತ್ತೆ ಚಿಗುರವೇ ಇಲ್ಲ ಕೊಡಬಾರ್ದು. ಆ ಥರ ಅದನ್ನು ಕಿತ್ತಿ ಕಳೆದು ಬಿಸಾಡಬೇಕು. ಅದನ್ನು ನಿನ್ನ ಬಿಟ್ಟರೆ ನನಗೆ ಯಾರು ಮಾಡೋರಿದ್ದಾರೆ ತಂದೆ ಗುರು ಹಾಗಂತ ಕೇಳ್ತಾರೆ. ಅಂದ ಮರಿ ಏನು ಅವ್ರಿಗೆ ದುರಿತ ಬಂತು ಹಾಗಂದ್ರೆ, ಅವ್ರ ಮನದಲ್ಲಿ ಜಗನ್ನಾಥ ವಿಠಲನ ತೋರಿಸಬೇಕು. ಅದು ತೋರಿಸ್ಲದ್ದೇ ನನಗೆ ಬಂದು ತೋರಿಸಬೇಕು. ಈ ನನ್ನ ದುರಿತಗಳುತ್ತಾ ಅದಕ್ಕೆ ಅಡ್ಡಗಟ್ಟತ್ತೆ. ಸೊ ಜಗನ್ನಾಥ ದಾಸರು ನಮ್ಮ ಪರವಾಗಿ ಬೇಡ್ತಾರೆ. ನಾವು ಧ್ಯಾನ ಕೂತ್ರೆ ಬ್ಲ್ಯಾಂಕ ಬರುತ್ತೆ, ಇಲ್ಲ ಬಂದ್ರಲ್ಲೂ ಒಂದು ಕ್ಷಣ ಮಾತ್ರ ಇರುತ್ತೆ, ನಮಗೆ ಒಂದು ಬ್ಲರ್ ಆಗಿರುತ್ತೆ, ಕ್ಲಿಯರ್ ಆಗಿರಲ್ಲ. ಸೊ ಇಲ್ಲಿ ನಿನ್ನ ವಶನಾದ ಜಗನ್ನಾಥ ವಿಠಲನ ಇನ್ನಾದರೂ ತೋರಣ್ಣ ಮನದಲ್ಲಿ, ಒಂದು ಚೂರಾದು ನನ್ನ ಮನಸ್ಸಲ್ಲಿ ತೋರುವಂತೆ ನೀನು ಒಡೆಯನೇ ಹೇಳು ಹಾಗಂತ ಹೇಳ್ತಾರೆ. ಸೊ ನನ್ನ ದುರಿತಗಳನ್ನು ನಿವಾರಣೆ ಮಾಡಿ ನನ್ನ ಮನಸ್ಸಲ್ಲಿ ನನ್ನ ಶ್ರೀಪತಿಯಾದ ಆ ಜಗನ್ನಾಥ ವಿಠಲನ್ನು ಸ್ಥಾಪನೆ ಮಾಡು, ಮೂರ್ತಿಯನ್ನೇ ನಿಲ್ಲಿಸೋ ಮಾಧವ ಹಾಗಂತ ನಾವು ಕೇಳೋ ನನ್ನ ಮನಸ್ಸಲ್ಲಿ ಜಗನ್ನಾಥ ವಿಠಲನ್ನು ಸ್ಥಾಪನೆ ಮಾಡಪ್ಪ. ನೀ ದಯ ಮಾಡಲಂದ್ರೆ ನಾವು ಬೇರೆ ಯಾರನ್ನ ಕೇಳುವೆ. ವಾದಿರಾಜ ಹಂಗಂಬ ಶಬ್ದವೇ ನಾವು ಬಿಚ್ಚಿರ ಅವರೋಡ ವಾದ ಕೇಳಿರ ದುರ್ವಾದಿಗಳೆಲ್ಲ ಓಡಿ ಹೊಟ್ಟೋಗಾರಂತೆ. ಸೊ ವಾದಗಳಿಗೆಲ್ಲ ರಾಜ
ಸೊ ಆನಂದ ತೀರ್ಥರೋಡ ಮತನ ಬಂದು ನಿಲ್ಲಿಸಿದ ಸೇನಾಧಿಪತಿ ಹಾಗಂತಾರೆ ವಿಜಯದಾಸರು ಅವ್ರನ್ನ. ಸೊ ವಾದಿಗಳು ಎಲ್ಲ ರಾಜ, ಅದರಿಂದ ವಾದಿರಾಜ ಹಾಗಂತ ಹೆಸರು. ಸೊ ಇಬ್ಬರು ಏನು ಹೇಳ್ತಾರೆ, ವಾದಿರಾಜರು ಅವರೋಡ ಹೆಸರಿಗೆ ಏನು ಅರ್ಥ ಕೊಡ್ತಾರೆ ಹಾಗಂದ್ರೆ, ಒಂದು ಗ್ರಂಥದಲ್ಲಿ ಹೇಳ್ತಾರೆ, ಒಂದು ಸುಂದರ ವೀಣೆ ಇದೆ, ಆ ವೀಣೆಯಿಂದ ಒಳ್ಳೆ ನಾದ ಬರುತ್ತೆ. ಹಾಗಂದ್ರೆ ಅದು ವೀಣೆಯೋட ಸಾಮರ್ಥ್ಯ ಅಲ್ಲ, ನುಡಿಸವನ ಸಾಮರ್ಥ್ಯ. ಆ ವೀಣೆ ನನ್ನೊಳಗೆ ಕೂತಿರೋ ವಾದಿ ವಾಯುದೇವರು, ಅವರು ನುಡಿಸ್ತಾರೆ ನನ್ನ ವೀಣೆಯನ್ನು, ನನ್ನೊಳಗಿಂದ ಶಬ್ದಗಳು ಬರ್ತಾ ಇದೆ. ನಾನು ವಾದಿರಾಜ ಇಲ್ಲ, ವಾದಿಯಾದ ವಾಯುದೇವರು ನನಗೆ ರಾಜವಾಗಿರೋದ್ರಿಂದ ನನ್ನ ಹೆಸರು ವಾದಿರಾಜ ಅಂತಾರೆ. ಮಧ್ವದಾಸ ಹಂಗಂಬ ಅದನ್ನು ಸ್ಥಾಪನೆ ಮಾಡ್ತಾರೆ. ಇನ್ನೊಂದು ವಾದಿರಾಜ ಅಂದರೆ ವೇದವ್ಯಾಸರು. ಸೊ ಎಲ್ಲ ಅದಕ್ಕೆ ಮೇಲೆ ಇದು ಮುಕ್ತಿ ಮಾರ್ಗ ಹಾಗಂತ ನಮಗೆ ಬಂದ್ಬಿಟ್ಟು ವೇದಗಳಿಗೆ ಬ್ರಹ್ಮಸೂತ್ರ ಬರೆದಾಗಲಿ, ಭಾಗವತ 18 ಪುರಾಣಗಳು ಎಲ್ಲ ಬರೆದು ಕೊಟ್ಟು ವೇದವ್ಯಾಸರು ಅವರ ಅಂತರ್ಯಾಮಿ, ಅವರೇ ವಾದಿರಾಜ. ಸೊ ಈ ವಾದಿರಾಜ ಹಂಗಂಬ ಶಬ್ದ ತಗೊಂಡ್ರೆ ಜೀವೋತ್ತಮರ ಚಿಂತನೆಯೂ ಆಗುತ್ತೆ, ಸರ್ವೋತ್ತಮನ ಚಿಂತನೆಯೂ ಆಗುತ್ತೆ. ಸೊ ಅಂಥ ವಾದಿರಾಜ ಗುರು ನೀ ದಯ ಮಾಡದೆ, ತಮ್ಮ ಭಾವಿ ಸಮೀರರಾದ ವಾದಿರಾಜ ಗುರು ನೀ ದಯ ಮಾಡದೆ ಈ ದುರಿತಗಳ ನಿವಾರಿಪರು ಯಾರು? ತಾಯಿ ಮಾತಾರಾಜ ಮತ್ತು ಪಿತಾರಾಜ, ನೀ ನನ್ನ ಮಾತಾ ಅಲ್ವಾ, ನೀನೇ ನನ್ನ ಬಿಟ್ಟರೆ ನಾನು ಯಾರ ಹತ್ರ ಹೋಗಬೇಕು? ನನ್ನ ದುರಿತಗಳನ್ನು ನಿವಾರಿಪರು ಇನ್ನು ಯಾರು? ತಾಯಿತ ಕಾಪಾಡಬೇಕು, ನೀನು ಬಿಟ್ಟರೆ ನನಗೆ ಯಾರೂ ಇಲ್ಲ. ನೀ ಎಂತಾದವ ದೇಶಿಕಾರ್ಯ ವಾಗೀಶ ಕುವರ ಹಾಗಂತಾರೆ. ದೇಶಿಕ ಹಂಗಂಬ ಶಬ್ದವೇ ತುಂಬ ರುಚಿಕರವಾದ ಶಬ್ದ. ದೇಶ ಹಂಗಂದ್ರೆ ಮಾತು ಅಂತ ಅರ್ಥ. ಉಪದೇಶ ಹಂಗಂದ್ರೆ ಮುಕ್ತಿಗೆ ಕರ್ಕೊಂಡು ಹೋಗೋ ಮಾತುಗಳು ಅಂತ ಅರ್ಥ. ದೇಶಿಕ ಹಂಗಂದ್ರಲ್ಲೂ ಮುಕ್ತಿ, ಕ ಅಂದ್ರೆ ಮುಕ್ತಿ, ಸುಖ ಮುಕ್ತಿ, ಸುಖಂ ಅಂತ ಹೇಳ್ತಾರೆ. ಸೊ ನಿತ್ಯವಾದ ಸುಖ ಹಂಗಂತ. ಅನಿತ್ಯ ಸುಖಗಳು ಈ ಸಂಸಾರದಲ್ಲಿ ನಮಗೆ ಸಿಗ್ತಾ ಇರುತ್ತೆ. ನಿತ್ಯವಾದ ಸುಖಕ್ಕೆ ಕರ್ಕೊಂಡು ಹೋಗೋ ಮಾತುಗಳನ್ನ ಆಡುವವ್ರನ್ನ ದೇಶಿಕ ಹಂಗಂಬರು. ಇವರು ದೇಶಿಕ ಪ್ಲಸ್ ಆರ್ಯ ಅಂದರೆ ಚೆನ್ನಾಗಿ ತಿಳಿದವರು ಅಂತ ಅರ್ಥ. ಸೊ ದೇಶಿಕಾರ್ಯ ಹಂಗಂದ್ರೆ ಒಳ್ಳೊಳ್ಳೆ ನುಡಿ ಹೊತ್ತುಗಳನ್ನ ಮಾತಾಡಿ ಮುಕ್ತಿ ಮಾರ್ಗಕ್ಕೆ ಕೈ ಹಿಡಿದು ಕರ್ಕೊಂಡು ಹೋಗೋವರು, ತುಂಬ ಓದಿಕೊಂಡವರು, ಬಹು ಬುದ್ಧಿವಂತರಾದ ಆ ವಾಗೀಶ ತೀರ್ಥರ ಕುವರ ನೀವು. ಸೊ ನೀವು ವಾಗೀಶ ತೀರ್ಥರೋಡ ಕರಸಂಜಾತರು ನೀವು. ತವ ದಾಸ ಸಮೂಹವ ನಿತ್ತು ನೀ ಸಲಹೋ ಸದಾ. ನಿನ್ನ ದಾಸ ಸಮೂಹ, ನಿನ್ನ ದಾಸರ ಸಂಘದಲ್ಲಿ ನನ್ನ ಇಡು. ನಾನು ನಿನ್ನ ದ್ವೇಷಿಗಳ ಸಂಘವೇ ನನ್ನ ಮನಸ್ಸು ಇದಾಗುತ್ತೆ. ಈ ಕಾಲದಲ್ಲಿ ಟಿ ವಿ, ಯೂಟ್ಯೂಬ್ ಅಂತ ಮರಿ ನಾನು ಬೇಡಲಾದ ವಿಷಯಗಳ ಹಿಂದೆಯೇ ಹೋಗ್ತಾ ಇದ್ದೇನೆ. ನಾನು ಅಲ್ಲಿಂದ ಬಿಡಿಸಿ ನಿನ್ನ ದಾಸ ಸಮೂಹ ಏನು ವೃಂದಾವನಾಚಾರ್ಯ, ನಿನ್ನ ಆಖ್ಯಾನ ಪಾಠ, ನಿನ್ನ ಯುಕ್ತಿ ಮಲ್ಲಿಕಾ ಪಾಠ, ಈ ಥರ ನಿನ್ನ ಪಾಠ ಪ್ರವಚನ ಮಾಡುವ ಆ ನಿನ್ನ ದಾಸ ಸಮೂಹದೊಳಗಿಟ್ಟು ನನಗೆ ಜ್ಞಾನ ಮಾರ್ಗವನ್ನು ಕೊಡು. ಆವತ್ತ ನನ್ನ ಮನಸ್ಸಲ್ಲಿ ಜಗನ್ನಾಥ ವಿಠಲ ತೋರುವ. ಯಾಕೆ ಜ್ಞಾನ ಬಂದರೆ ಮಾತ್ರ ಭಕ್ತಿ ಬರುತ್ತೆ, ಜ್ಞಾನ ಬಂದರೆ ಮಾತ್ರ ಭಕ್ತಿ ಬರುತ್ತೆ. ಯಾಕಂದರೆ ಇಂತಹ ಆನಂದಮಯವಾದ ಆಶ್ಚರ್ಯಕರವಾದ ವಿಷ್ಣು ವಿಧಾನಾಂಬಾಗ ಈ ಲೌಕಿಕ ಸುಖಗಳೆಲ್ಲ ಅನಿತ್ಯ ಅಂಬದು ತಟ್ಟ ನಮಗೆ ವಿರಕ್ತಿ ಬರುತ್ತೆ. ದೇವರ ಬಗ್ಗೆ ತಿಳಿಯ ಅವನಲ್ಲಿ ಸೆಳೆತ ಬರುತ್ತೆ, ಅದೇ ಭಕ್ತಿ. ಎಲ್ಲದಕ್ಕಿಂತ ಅಧಿಕವಾದ ಸ್ನೇಹ ಬರುತ್ತೆ. ಆವಾಗ ಅದು ಬಂದು ಜ್ಞಾನದ ಕೂಡದೆ ಸರ್ವತೋ ಅಧಿಕ ಸ್ನೇಹತ ಭಕ್ತಿ ಅಂತಾರೆ. ಸೊ ಫಸ್ಟು ಜ್ಞಾನ ಬೇಕು. ಜ್ಞಾನ ಹೆಂಗೆ ಬರೋಕು? ನಿನ್ನ ಗ್ರಂಥಗಳು ಓದಿರೋ ಜ್ಞಾನ ಸುರಿಯುತ್ತೆ. ಯಾಕಂದರೆ ನೀವು ಅಷ್ಟನ್ನು ಹಿಂಡಿ ನಮಗೆ ಗ್ರಂಥದಲ್ಲಿ ಕೊಟ್ಟಿದ್ದೀರಿ. ಆದರೆ ಅದನ್ನು ಅರ್ಥ ಮಾಡಿಕೆ ಭಾಗ್ಯ ನನ್ನ ಮಂದಮತಿಗಿಲ್ಲ. ಆವಾಗ ಅದನ್ನು ಅರ್ಥ ಹೇಳಿಸುವವರು ಇದ್ದಾರೆ, ನಿನ್ನ ದಾಸ ಸಮೂಹರು. ಅವರೋಡ ಸಮೀಪ ಅವರೋಡ ಸಂಘವನ್ನು ಕೊಟ್ಟು ನನಗೆ ಸಲಹೋ ಸದಾ ಹಂಗಂತಾರೆ. ಯಾವಾಗಲೂ ಒಂದು ಸಮಯಕ್ಕೆ ಕೊಡಬೇಡ. ಇನ್ನು ಎಷ್ಟೆಷ್ಟು ಜನ್ಮ ತೈತಾನೆಯೋ, ಏನೇನು ಜನ್ಮದಲ್ಲಿ ಹುಟ್ಟುತ್ತಾನೆಯೋ ಸರಿ, ನಾನು ಪಶುವಾಗಿಯೇ ಹೋಗಲಿ ಇದ್ದರೂ ನಿನ್ನ ದಾಸರ ಮನೆಯಲ್ಲಿ ಇರೋ ಪಶುವಾಗಿ ಆಗಲಿ, ನಾನು ಏನು ಮಾಡ್ರೂ ಸರಿ ನಿನ್ನ ದಾಸ ಸಮೂಹದಲ್ಲಿ ಇಟ್ಟು ನಿನಗೆ ಸೇವೆ ಮಾಡೋ ಜನ್ಮವಾಗಿ ಆಗಲಿ ನನಗೆ ಆಗತ್ತೆ. ನೀಗತಿ ಎಂದು ಅನುರಾಗದಿ ನಂಬಿದೆ ಭೋಗಪುರೀಶನ ರೋಗವ ಕಳೆದೆ. ಇದು ಒಂದು ಅರಸಪ್ಪನ್ಯ ನಾಯಕನಿಗೆ ಬರುವ ತುಂಬ ಹೊಟ್ಟೆ ನೋವು ಒಂದು ಬರುತ್ತೆ. ಅದನ್ನು ಅವ ಒಂದು ಫಸ್ಟು ಬ್ರಾಹ್ಮಣನೆಲ್ಲ ದ್ವೇಷ ಮಾಡಿಸ್ತಾನೆ. ಆಮೇಲೆ ಅವನಿಗೆ ಬಂದು ತುಂಬ ಪಕ್ಕದ ನಾಡಿನ ಶತ್ರು ರಾಜರುಗಳಿಂದ ಇದೆಲ್ಲ ಬರುತ್ತೆ. ಮುಂದೆ ಬಂದು ಯುದ್ಧ ಬರುತ್ತೆ ಅಂತೆಲ್ಲ ಬರೋವಾಗ ಏನು ಮಾಡೋದು ಅಂತ ಯೋಚನೆ ಮಾಡೋವಾಗ ಇವ್ರ ಹತ್ರ ಬಂದು ಶರಣಾಗ್ತಾನೆ. ಹೇಳ್ತಾರೆ, ಈ ಥರ ಒಂದು ದೊಡ್ಡ ಜಾತಿಗಳು ಬಂದಿದ್ದಾರೆ ನಮ್ಮ ಊರಿಗೆ, ನೀವು ಅವ್ರ ಹತ್ರ ಬಂದು ಶರಣಾಗ್ರಿ ಹಂಗಂತ ಕೇಳುವಾಗ, ನೀನು ಬ್ರಾಹ್ಮಣ ದ್ವೇಷಿ, ನಿಂಗೆ ಯಾಕೆ ನಾನು ಮಾಡಬೇಕು ಅಂತ ಕೇಳ್ತಾರೆ ಇವರು. ಇಲ್ಲ, ನಾನು ಮಾಡಿದ ತಪ್ಪು, ನಾನು ಇನ್ನು ಮುಂದೆ ಹಂಗೆ ಮಾಡೋವಂತ ಅವರು ಇದು ಮಾಡೋನು.
ಸರಿ ಅಂತ ಅಕ್ಸೆಪ್ಟ್ ಮಾಡಿ ಅವರು ಅಶ್ವಿನಿ ಹಯಗ್ರೀವನನ್ನು ಬೇಡ ಆವಾಗ ಹಯಗ್ರೀವ ಸಮುದ್ರದಿಂದ ಸಾವಿರಾರು ಕುದುರೆಗಳು ಹೋಗಿ ಇಬ್ಬರು ಶತ್ರು ರಾಜನ ಸೈನ್ಯನೆಲ್ಲ ಧ್ವಂಸ ಮಾಡಿ ಇವರಿಗೆ ಜಯಗೊಳಿಸುತ್ತೆ. ಅದಕ್ಕೆ ಮೇಲೆಯೂ ಅವನಿಗೆ ಒಂದು ಹೊಟ್ಟೆ ನೋವು ಬರುತ್ತೆ. ಅದನ್ನು ಇವರು ಬಂದು ದೇವರು ಪ್ರಾರ್ಥನೆ ಮಾಡಿ ಸರಿ ಮಾಡ್ತಾರೆ. ಮತ್ತು ಅವ್ರ ಮಗಳಿಗೆ ಮದುವೆ ಆಗುವಾಗ ಆ ಹಳೆಯಂದರು ಆ ಮದುವೆ ಮಂಟಪದಲ್ಲೇ ಅವರಿಗೆ ಒಂದು ಪ್ರಾಣ ಹೋಗುತ್ತೆ. ಲಕ್ಷ್ಮೀ ಶೋಭಾನ ಹೇಳಿ ಮತ್ತು ಆ ಹುಡುಗನಿಗೆ ಮತ್ತೆ ಪ್ರಾಣನ ಕೊಟ್ಟು ಮತ್ತೆ ಅವ್ರನ್ನ ಚೆಂದಾಗಿಟ್ಟಿರ್ತಾನೆ. ಸೊ ಈ ಥರ ಅವರೇ ಗತಿ ಎಂದು ಅನುರಾಗದಿ ನಂಬಿದವರಿಗೆ ಎಂಥ ಮನಸ್ಸು ರೋಗ ಆಗಲಿ, ಮೈಯಿನ ರೋಗ ಆಗಲಿ, ಇಲ್ಲ ಏನೇನು ಅವ್ರ ಮನೆಯಲ್ಲಿ ಬರುವ ಆಪತ್ತುಗಳಾಗಲಿ ಅದೆಲ್ಲದನ್ನು ನಿವಾರಿಸುವ ಕಾರುಣ್ಯ ದೊರೆಯೇ ನೀನು ಹಾಗಂತ ಹೇಳ್ತಾರೆ. ಜನ್ಮಾದಿ ವ್ಯಾಧಿ ಉನ್ಮಾದ ವಿಭ್ರಮಗಳು ನಿನ್ನ ಮೊರೆ ಹೊಕ್ಕ ಮೇಲೆ ಇನ್ನೂ ಇರಲುಂಟೆ ಹಾಗಂತ. ಸೊ ನಾನು ಹುಟ್ಟಿದಾರು ಬಿಡಿದು ನನ್ನ ಕೂಡವೇ ಹುಟ್ಟಿದ ವ್ಯಾಧಿಗಳು, ಉನ್ಮಾದ ನನಗೇ ಇರುವ ಹುಚ್ಚುಗಳು, ಅಣ್ಣ ಮದ, ಅರ್ಥ ಮದ, ಅಖಿಲ ವೈಭದ ಮತ, ಉನ್ನಪ್ರಾಯದ ಮತ ಅಂತ ಮಾಡಿ ನನಗೆ ಏನೇನು ಉನ್ಮಾದಗಳು, ನಾನು ನೋಡೋ ತಪ್ಪು ತಿಳುವಳಿಕೆಗಳು, ನನಗೆ ಇರೋ ಭ್ರಾಂತಿಗಳು ಅದೆಲ್ಲವೂ ನಾನು ನಿನ್ನ ಮೊರೆ ಹೊಕ್ಕುಟ್ಟೆ. ಇನಿಮೆ ಅದು ನನ್ನ ಮನಸ್ಸಲ್ಲಿ ಇರಬಾರ್ದು, ನನ್ನ ಮೈಯಲ್ಲಿ ಇರಬಾರ್ದು. ಅದೆಲ್ಲ ನೀನು ಕಳೆದು ನನ್ನೋಡ ದೇಹನ ಒಂದು ಸ್ವಚ್ಛ ಕ್ಷೇತ್ರವಾಗಿ ಮಾಡು. ಜಗನ್ನಾಥ ವಿಠಲನ್ನು ಬಂದು ಸ್ಥಾಪನೆ ಮಾಡೋ ಅಷ್ಟು ನನ್ನ ಸ್ವಚ್ಛ ಮಾಡು ಹಾಗಂತಾರೆ. ಮೋದ ಮುನಿ ಮತ ಮಹೋದಧಿ ಚಂದ್ರ ನೀನು. ಮೋದ ಮತ ಹಾಗಂದ್ರೆ ಆನಂದ ತೀರ್ಥ. ಮೋದ ಅಂದ್ರೆ ಆನಂದ. ಆನಂದ ಮುನಿ ಮತ ಹಾಗಂದ್ರೆ ಆನಂದ ತೀರ್ಥರೋಡ ಮತ. ಏನದು? ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಪಂಚವೇದ, ಜಗತ್ಸತ್ಯ, ತಾರತಮ್ಯಗಳು, ಇಂಥ ಮರಿ 25 ತತ್ವಗಳಿದೆ. ಈ ಥರ ಇದೆಲ್ಲ ಹೇಳಿದೆ ನಮ್ಮಮ್ಮ. ಇದು ಒಂದು ಈ ದ್ವೈತ ಸಿದ್ಧಾಂತ ಎಂಬುದು ಒಂದು ಮಹೋದಧಿ ಹಾಗಂದ್ರೆ ಒಂದು ದೊಡ್ಡ ಕಡಲು. ಅದಲ್ಲಿ ಬಂದ ಚಂದ್ರ ನೀನು ಹಾಗಂದ್ರೆ ಆ ಕಡಲು ಯಾವಾಗ ಹುಕ್ಕತ್ತೆ, ಚಂದ್ರ ಬಂದರೆ ಹುಕ್ಕತ್ತೆ. ಆ ಥರ ಇವರು ಬಂದ ಮೂಲಕ ಹಂಗೆ ಹುಕ್ಕಿ ಅಷ್ಟು ಇದು ಮೋದ ಮತಕ್ಕೆ ಬಂದು ಆನಂದ ತೀರ್ಥರ ಮತಕ್ಕೆ ಬಲ ಸೇರಿಸುವಂಗೆ ಇವರು ಬಂದು ಅಷ್ಟು ಯುಕ್ತಿ ಮಲ್ಲಿಕ, ರುಕ್ಮಿಣೀಶ ವಿಜಯ, ಇದು ಲಕ್ಷ್ಮೀ ಶೋಭಾನೆ, ಈ ಥರ ಎಷ್ಟೋ ಗ್ರಂಥಗಳನ್ನ ಬರೆದು ಅದನ್ನು ಬಂದು ಇದು ಮಾಡಿಸಿದ್ದಾರೆ. ಹುಕ್ಕಿ ಇದಾಗಂಗೆ ಮಾಡಿಸಿದ್ದಾರೆ. ಪೂರ್ಣದಯ ಶರಣರ ಕಾದುಕೋದಯ ದೊರೆಯ. ನೀ ಪೂರ್ಣದಯ ವಾದಿರಾಜ ಹಾಗಂತ ಒಂದು ಚಲಿ ಕರೆದ್ರೆ ಸಾಕು ಓಡಿ ಬರುವ ದೊರೆ ಅವರು. ನಿನ್ನ ಶರಣರು ನೀನೇ ಗತಿ ಅಂತ ನಾನು ನಿಮ್ಮ ಶರಣಗೆ ಬಿದ್ದಿದ್ದೇನೆ. ನನ್ನ ಕಾದುಕೋ ದೊರೆಯೇ, ನನ್ನ ಕಾಪಾಡು ದೊರೆಯೇ. ಆಗ ನೀ ದೊರೆ, ನಾ ದಾಸ ಹಾಕಂಬದನ್ನು ಇಲ್ಲಿ ಸ್ಥಾಪನೆ ಮಾಡ್ತಾರೆ. ನೀನೇ ನನಗೆ ಕಾಲಕ್ಕೂ ದೊರೆಯಾಗಿ ಇರಬೇಕು, ನಿನ್ನಲ್ಲಿ ನನಗೆ ಯಾವತ್ತೂ ಭಕ್ತಿ ಇರಲಿ ಹಾಗಂತಾರೆ. ಕಾಳಿಬಾಧೆಯು வெಗ್ಗಳವಾಯಿತು ಎಂದು ಇಳೆಯೊಳಗೆಳದೆ ಯತಿಕುಲ ತಿಲಕ ಕೃಪಾಳು ಹಾಗಂತಾರೆ. ಕಾಳಿಬಾಧೆ ಎಲ್ಲ ಕಡೆಯೂ ಬಂದಿದೆ. ಒಳ್ಳೆ ಕುಟುಂಬದ ಒಳಗೆ ಕುಲ ಸಂಗ್ರಹಗಳಾಗುತ್ತಾ ಇದೆ. ಮನೆಯಲ್ಲಿರೋ ಹುಡುಗಿಯರಿಗೂ ಇದು ಬಂದು ಏನು ಧರ್ಮವು ಪಾಲಿಸಬೇಕು ಅಂತ ಇಲ್ಲ. ನೋಡಿದ್ರೆ ಒಂದು ಮನೆಯಲ್ಲಿರೋ ಗಂಡಸರಿಗೂ ಒಂದು ಸಂಧ್ಯಾ ವಂದನ, ಸಾಲಿಗ್ರಾಮ ಪೂಜೆಗಳು, ಈ ಥರ ಎಲ್ಲ ಮಿನಿಮಮ್ ಧರ್ಮಗಳನ್ನೆಲ್ಲ ಕೂಡ ಕಲಿ ಬಂದು ಮಾಡ್ಲಿಕ್ಕೆ ಬಿಡಲ್ಲ, ಹಂಗೆ ಅಡ್ಡಿ ಕಟ್ತಾ ಇದ್ದಾನೆ. ಇದನ್ನು ನೋಡಿ ಏನು ಮಾಡಿರು, ಇಲೆಯೊಳಗೆ ಇಳಿದ್ರು, ಭೂಮಿಗೆ ಬಂದರು. ಯಾರು ಹಂಗಂದ್ರೆ ಯತಿಕುಲ ತಿಲಕ ಕೃಪಾಳು ಹಂಗಂತ. ಯತಿಕುಲಕ್ಕೆ ತಿಲಕ ಹಾಗಂದ್ರೆ ಈಗ ಅವರು ಜೀವೋತ್ತಮರು. ಅವ್ರು ಇಳಿದು ಬಂದರು, ಸತ್ಯಲೋಕದನ್ನು ಬಿಟ್ಟು ಇಳಿದು ಬಂದರು. ಎದಕ್ಕಾಗಿ ಬಂದರು? ಅವ್ರಿಗೆ ಏನಾರು ಕರ್ಮವ ಅಂದರೆ ಇಲ್ಲ, ಕೃಪಾಳು ನಮ್ಮ ಮೇಲೆ ಇರೋ ಕಾರುಣ್ಯಕ್ಕಾಗಿ ಇಳಿದು ಬಂದರು. ನಾವು ಕೈ ಎತ್ತಿ ಬಿಡಲ್ಲ ಅಂದರೆ ಈ ಜೀವರಿಗೆಲ್ಲ ದಾರಿಯೇ ಇಲ್ಲ ಹಂಗಂಬ ಅದಕ್ಕಾಗಿ ಇಳಿದು ಬಂದರು. ಅವ್ರು ಹೇಳ್ತಾರೆ, ನಿನ್ನ ವಶನಾದ ಜಗನ್ನಾಥ ವಿಠಲನ್ನು ಇನ್ನಾದರೂ ತೋರೆಣ್ಣ ಮನದಲ್ಲಿ ಹಂಗಂತಾರೆ. ನಿನ್ನ ವಶನಾದ ಜಗನ್ನಾಥ ವಿಠಲ ಅಂಬೋದನ್ನು ಇಲ್ಲಿದೆ. ದೇವರು ಆ ಅಂಬರೀಷನ ಕಥೆಯಲ್ಲಿ ನಾವು ನೋಡ್ತೇವೆ. ಚಕ್ರ ಅಂಬರೀಷ ಏಕಾದಶಿ ವ್ರತನ ತುಂಬ ಆಚರಣೆ ಮಾಡ್ತಾ ಇರ್ತಾನೆ. ದಶಮಿ ದಿನ ನೈಟ್ ಉಪವಾಸ, ಏಕಾದಶಿ ದಿನ ಫುಲ್ ಉಪವಾಸ ಪ್ಲಸ್ ಜಾಗರಣೆ, ದ್ವಾದಶಿ ದಿನ ಬೆಳಗಾತ್ರ ಹರಿವಾಸರ ಹೋದ ಮೂಲಕ ಪಾರಣೆ, ದ್ವಾದಶಿ ನೈಟು ಉಪವಾಸ. ಈ ಥರ ಒಂದು 3 ದಿನದ ವ್ರತನ ತುಂಬ ಕ್ರಮವಾಗಿ ಮಾಡ್ತಾ ಇರ್ತಾನೆ. ಆಗ ಏನಾಗುತ್ತೆ ಹಾಗಂದ್ರೆ
ದುರ್ವಾಸ ಮುನಿ ಬರ್ತಾರೆ. ಇದು ಬಂದು ದೇವರು ಅವನು ನೋಡೋ ಖ್ಯಾತಿನ ಲೋಕಕ್ಕೆ ತೋರ್ಸೋಕ್ಕೋಸ್ಕರ ಮಾಡ್ತಾನೆ. ಸೊ ದುರ್ವಾಸ ಮುನಿ ಬರ್ತಾರೆ, ಅವ್ರಿಗೆ ಏನೋ ತಡ ಆಗುತ್ತೆ. ಸೊ ದ್ವಾದಶಿ ತಪ್ಪತ್ತೆ ಅಂದ್ಬಿಟ್ಟು ಇವರು ತೀರ್ಥ ಮಾತ್ರ ತೊಗೊತಾರೆ. ಅದಕ್ಕೆ ಅವರು ಅಪೋಸ್ ಮಾಡ್ತಾರೆ. ಆವಾಗ ವಿಷ್ಣುವಿನ ಚಕ್ರ ಬಂದು ದುರ್ವಾಸನ ಹಿಂದೆ ಹೋಗುತ್ತೆ. ಅವಾಗ ಶಿವ ಕಾಪಾಡೋಕ್ಕಾಗಲ್ಲ, ಬ್ರಹ್ಮ ಕಾಪಾಡೋಕ್ಕಾಗಲ್ಲ. ವಿಷ್ಣು ಹತ್ರವೇ ಮೊರೆ ಹೋಗ್ತಾರೆ, ನಿನ್ನ ಚಕ್ರ ತನಪ್ಪ, ನೀ ಕೇಳೋದು ಬಿಡಿಸಿ ನನ್ನ ಉದ್ಧಾರ ಮಾಡು ಅಂತ ಕೇಳಿದಾಗ ಅಹಂ ಭಕ್ತಪರಾಧೀನ ಹಂಗಂತಾರೆ. ನನ್ನ ಭಕ್ತರು ಏನು ಹೇಳ್ತಾರೋ ಅದಂತ ನಾ ಕೇಳುವೆ, ನನಗಂತ ಏನೂ ಇಲ್ಲ ಹಾಗಂತ ಅಷ್ಟು ಸ್ವತಂತ್ರನಾದ ಸರ್ವೋತ್ತಮನಾದ ಹರಿ ಹೇಳ್ತಾನೆ. ಆ ಥರ ನಿನ್ನ ವಶನ ಆಗಿಬಿಟ್ಟ ಈ ಹರಿ. ಅವನು ಏನು ಹೇಳ್ರು ಕೇಳುವ. ಯಾಕೆ ನಿನಗಾಗಿ ಅವ ಓಡಿ ಬಂದ ಕುದುರೆ ರೂಪದಲ್ಲಿ. ಇವ ಒಂದು ಗೊಲ್ಲ ಬಂದು ಗಣಪತಿ ಮಾಡ್ಲಿಕ್ಕೆ ಹೋದ್ರೆ ನೀನೇ ಬಂದು ಅವನಲ್ಲಿ ಹಯಗ್ರೀವನಾಗಿ ಬಂದು ಕನಸಲ್ಲಿ ಬಂದು ವಾದಿರಾಜನಿಗೆ ಕೊಡು ಅಂತೇಳಿ ನೀನೇ ಉಳಿದು ಬಂದು ಮೂರ್ತಿ ಇಲ್ಲವಾ. ನಿನ್ನ ಭೂವರಾಹ ಮೂರ್ತಿ ಮಧ್ವಾಚಾರ್ಯರು ಕೊಟ್ಟ ಮೂರ್ತಿನ ಅವರು ಪೂಜೆ ಮಾಡಿದ್ದಾರೆ. ಸೊ ಅವ್ರ ಕೈಯಿಂದ ಪೂಜೆ ಮಾಡೋ ಯೋಗನ ಅವ್ರಿಗೆ ಕೊಟ್ಟು ನೀನು ಅವ್ರ ಕೈಯಿಂದ ಪೂಜೆ ಮಾಡಿಸಿಕೊಂಡ ಇದನ್ನು ನೀನು ಅವರಿಗೆ ಕೊಟ್ಟು ಆ ಸಂತೋಷನ ವಾದಿರಾಜರಿಗೆ ನೀ ಕೊಟ್ಟು. ಸೊ ವಾದಿರಾಜರು ಇವ್ರನ್ನ ಉದ್ಧಾರ ಮಾಡ್ರಿ ಹಾಗಂತ ಹರಿಯನ್ನು ಬೇಡಿರ ನೀ ಖಂಡಿತ ಮಾಡ್ತಿ. ಯಾಕಂದರೆ ನಿನ್ನ ಭಕ್ತರ ಮಾತು ಸತ್ಯ ಮಾಡ್ಲಿಕ್ಕೋಸ್ಕರ ಅವತಾರ ತೆಗೆದವ ನೀನು. ಇಲ್ಲಿಯೂ ಇದ್ದಾನ ಅಲ್ಲಿಯೂ ಇದ್ದಾನ ಹರಿ, ಎಲ್ಲ ಕಡೆ ಇದ್ದಾನ ಅಂತ ಮಗುಗೆ ಹೋಗಿದ್ದಕ್ಕೆ ದುಡು ಅಂತ ಕಂಬದಿಂದ ಹೊರಗೆ ಬಂದೆ ಅಂತ ಪುರಂದರದಾಸರು ಹೇಳ್ತಾರೆ. ಎರಡಿಗೂ ಮೂರಿಗೂ ವ್ಯತ್ಯಾಸತ್ತೆಲ್ಲಾದ ಪ್ರಹ್ಲಾದ ಕರೆದ ಅಂತ ಓಡಿ ಬಂದಿಲ್ಲಪ್ಪ ವೈಕುಂಠ ಬಿಟ್ಟು ಹಾಗಂತ ಹೇಳ್ತಾರೆ. ಅಂಥ ಕಾರುಣ್ಯ ಮೂರ್ತಿ, ಅಂಥ ಭಕ್ತರ ವಶನಾದವ. ನಮ್ಮ ಸಾಮಾನ್ಯ ಭಕ್ತರಲ್ಲಿ ಜೀವೋತ್ತಮರು ಗುರು ಅಖಿಲ ಗುಣಜ್ಞಂ ಸದ್ಗುಣೈಕಾದಿವಾಸಂ ಶಮದಮ ಪರಿನಿಷ್ಠಂ ಸತ್ವನಿಷ್ಠಂ ಪರಿಷ್ಠಂ ಹಾಗಂತ ಹೊಗಳ್ತಾರೆ ನಾರಾಯಣಾಚಾರ್ಯರು. ಸೊ ಸದಾ ಹಯಗ್ರೀವ ಪದದಲ್ಲೇ ನಿಷ್ಠರಾಗಿ ಇರುವ ಆ ವಾದಿರಾಜರಿಗೆ ಎಷ್ಟು ವಶನಾಗಿರ್ತಾನ ಹರಿ. ಅದೇನು ಸಾಮಾನ್ಯ ಹರಿ ಇಲ್ಲ, ಜಗಕ್ಕೆ ನಾಥನಾದ ಹರಿ ವಿಠಲ. ಎಲ್ಲ ಈ ಜಗನ್ನ ಸೃಷ್ಟಿ ಮಾಡಿ ಸ್ಥಿತಿ ಮಾಡಿ ಕಡಸಿಲಿ ಒಂದು ತುತ್ತಾಗಿ ತೆಗೆದು ಬಾಯಲ್ಲಿ ಹಾಕಿ ಅಷ್ಟು ಬೃಹತ್ ರೂಪ. ಈ ಹೋಲ್ ಯೂನಿವರ್ಸನ್ನೇ ಒಂದು ತುತ್ತಾಗಿ ಬಾಯಲ್ಲಿ ಹಾಕಿದ ಒಂದು ಎಷ್ಟು ಒಂದು ದೊಡ್ಡ ರೂಪ. ಒಂದೊಂದು ಅವನ ರೋಮಕೂಪದಲ್ಲಿ ಒಂದೊಂದು ಬ್ರಹ್ಮಾಂಡಗಳು ತುಂಬಿರ್ತಾನೆ. ಎಷ್ಟು ದುಡ್ಡು, ಎಷ್ಟು ಕೀರ್ತಿ, ಎಷ್ಟು ಬಲ, ಎಷ್ಟು ಶಕ್ತಿ, ಎಷ್ಟು ಜ್ಞಾನ ಅಳವಡಿಸ್ಲಿಕ್ಕಾಗದ ಬೃಹತ್ ಶಕ್ತಿ ಬ್ರಹ್ಮ, ಪರಬ್ರಹ್ಮ. ಅಂಥದವ ನಿನ್ನ ವಶನಾಗಿದ್ದಾನ ವಾದಿರಾಜ. ನೀ ಏನು ಹೇಳ್ರು ಅವ್ನು ಕೇಳ್ತಾನೆ. ನಿನ್ನ ಭಕ್ತಿಗೆ ಏನು ನಾವು ಹೇಳೋದು? ನೀ ಕಡಲೆ ಮಡ್ಡಿಯನ್ನು ಕೊಟ್ಟಿದ್ರೆ ಅದನ್ನು ಸವಿದು ಉಂಡು ನಿಮಗೆ ಅವನ ಎಂಜಲನ್ನ ಇಟ್ಟು ಪ್ರಸಾದವಾಗಿ ಇಟ್ಟು ಹೋಗ್ತಾನೆ. ನೀವು ಸುಲಭ ಸುಮುಖ ಸುಪ್ರಸನ್ನ ಹಯವದನೇ ಹಾಗೆ ನೀವು ಕರೆದ್ರೆ ಓಡಿ ಬರ್ತಾನಮ್ಮ. ಅಶ್ವದಾಟಿಗೆ ಕರೆದ್ರೆ ಅಶ್ವರೂಪದಲ್ಲಿ ಬರ್ತಾನೆ. ಹೇಗೆ ತ್ರಿವಿಕ್ರಮ ರಮಾ ರೂಪದಲ್ಲಿ ಬಂದ, ವರಾಹ ರೂಪದಲ್ಲಿ ಬಂದ, ಅಶ್ವರೂಪದಲ್ಲಿ ಬಂದ, ದಶಾವತಾರ ರೂಪದಲ್ಲಿ ಬಂದ, 24 ರೂಪದಲ್ಲಿ ಕೇಶವಾದಿ 24 ರೂಪದಲ್ಲಿ ನೀ ಕರೆಯ ಒಂದೊಂದು ರೂಪ ತಾಳಿಗೆ ಬರ್ತಾಳೆ ತಾನ. ಅಂಥ ನಿನ್ನ ವಶ ಅವ. ಅಂಥ ನನ್ನ ಹತ್ರ ಹೇಳು, ನನ್ನ ದಾಸ ಒಬ್ಬದಾನ, ಅವನ ಮನದಲ್ಲಿಯೂ ನೀವು ಹೋಗಿ ಒಂಚೂರು ತೋರ್ಸಪ್ಪ ನಿನ್ನ ರೂಪನ್ನ ಅಂತ ಕೇಳ, ನಂಗೆ ಅನುಗ್ರಹ ಮಾಡಪ್ಪ ವಾದಿರಾಜ. ನೀ ದಯ ಮಾಡದೆ ನೀ ಯಾರು ಮಾಡಾರ? ನೀ ಮಾಡಿದ ಉಂಟು. ಈ ನನ್ನ ದುರಿತಗಳನ್ನ ನೀನೇ ನಿವಾರಿಸಿ ನಿನ್ನ ವಶನಾದ ಜಗನ್ನಾಥ ವಿಠಲನ ತೋರೋ ಏನೋ ಮಾಡೋದಲ್ಲಿ ವಾದಿರಾಜ ಗುರು. ನೀ ದಯ ಮಾಡದೆ ಈ ದುರಿತಗಳ ನಿವಾರಿಪವರು ಇನ್ನು ಯಾರೂ ಇಲ್ಲಪ್ಪ. ನೀನೇ ಮಾಡಲೇಬೇಕು. ನಿನ್ನ ಮೊರೆ ಹೊಕ್ಕ ಮೇಲಕ್ಕೆ ನನ್ನ ಮನಸ್ಸಿನ ವ್ಯಾಧಿಗಳು, ಮೈ ವ್ಯಾಧಿಗಳು ಎದೂ ಇರ್ಲಿಕ್ಕಾಗಲ್ಲ. ಶರಣರ ಕಾದುಕೋದವರೇ ವಾದಿರಾಜ ಗುರು, ನೀ ದಯ ಮಾಡಲೇಬೇಕು. ನಿನ್ನ ವಶನಾದ ಜಗನ್ನಾಥ ವಿಠಲನ್ನು ಎನ್ನ ಮನದಲ್ಲಿ ನೀ ತೋರಲೇಬೇಕು. ನನ್ನ ದುರಿತಗಳನ್ನ ನಿವಾರಣೆ ಮಾಡಿ ಹರಿಪಾದ ಚಿಂತನೆಯಲ್ಲಿ ನನ್ನ ಇಡಬೇಕು. ನನ್ನ ಶುದ್ಧಿ ಮಾಡಿ ನನ್ನ ಹರಿಪಾದ ಚಿಂತನೆಯಲ್ಲಿ ನನ್ನ ಸ್ನಾನಗೈಸಿ ಕುಡಿಸಿ ನನಗೆ ನಿನ್ನ ನಾಮರಸವಾದ ಹರಿನಾಮನ ರಸವನ್ನು ಕುಡಿಸಿ ಹರಿಯಲ್ಲಿ ಭಕ್ತಿ ಕೊಟ್ಟು, ಹರಿಯಲ್ಲಿ ಜ್ಞಾನ ಕೊಟ್ಟು, ಅನ್ಯದಲ್ಲಿ ಭಕ್ತಿ ಕೊಟ್ಟು ನನ್ನ ಕಾದು ಮುಚ್ಚಿಟ್ಟು ಕಾಪಾಡಿ ಕರ್ಕೊಂಡು ಹೋಗಿ ಹರಿಪಾದಕ್ಕೆ ಸೇರಿಸಪ್ಪ ವಾದಿರಾಜ ಗುರು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಅಶ್ವಿನಿ ಹಯಗ್ರೀವ ಪ್ರೇರಣೆ ಅಶ್ವಿನಿ ಹಯಗ್ರೀವ ಪ್ರೀತ್ಯರ್ಥಂ ಶ್ರೀಕೃಷ್ಣ ಅರ್ಪಣಮಸ್ತು.